ಸಿಲಿಕಾನ್ ಸಿಟಿಯಲ್ಲಿ ಇಂದಿನಿಂದ ಪುಸ್ತಕ ಸಂತೆ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಪುಸ್ತಕ ಖರೀದಿಸಿದ ಸಿಎಂ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದಿನಿಂದ ಪುಸ್ತಕ ಸಂತೆ ಆರಂಭವಾಗಿದೆ. ಎಚ್ಎಸ್ಆರ್ ಲೇಔಟ್ನ ಸ್ವಾಭಿಮಾನಿ ಪಾರ್ಕ್ನಲ್ಲಿ ನಡೀತಾ ಇರುವ 2 ದಿನಗಳ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ವೀರಲೋಕ ಪ್ರಕಾಶನದಿಂದ ಪುಸ್ತಕ ಸಂತೆ ಆಯೋಜಿಸಲಾಗಿದ್ದು, ಮಾಜಿ ಸಂಸದ ಉಗ್ರಪ್ಪ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು. ಪುಸ್ತಕ ಸಂತೆಯಲ್ಲಿ 135ಕ್ಕೂ ಹೆಚ್ಚು ಸ್ಟಾಕ್ಗಳನ್ನು ಹಾಕಲಾಗಿತ್ತು. ಸಾಹಿತಿಗಳು, ಕವಿಗಳು, ಓದುಗರು, ಬರಹಗಾರರು ಮತ್ತು ಪುಸ್ತಕ ಪ್ರೇಮಿಗಳು ಸೇರಿದಂತೆ ಸಾವಿರಾರು ಮಂದಿ ಸಾರ್ವಜನಿಕರು ಪುಸ್ತಕ ಸಂತೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಸಿಎಂ ಸಿದ್ದರಾಮಯ್ಯ ಬುಕ್ ಸ್ಟಾಲ್ಗಳನ್ನ ರೌಂಡ್ಸ್ ಹಾಕಿ ವಿಶೇಷ ಪುಸ್ತಕ ಖರೀದಿ ಮಾಡಿದ್ರು. ಬಳಿಕ ಮಾತನಾಡಿದ ಸಿಎಂ, ದೇಶ ಸುತ್ತು ಕೋಶ ಓದು ಅಂತ ನಾಣ್ಣುಡಿ ಇದೆ. ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಪುಸ್ತಕ ಓದಲೇಬೇಕು ಎಂದರು. ದೇಶ ಸುತ್ತು ಕೋಶ ಓದು ಅಂತೇಳಿ ಅದು ಒಂದು ನಾಣ್ಣುಡಿ ಕನ್ನಡದಲ್ಲಿ. ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗ್ಬೇಕಾದ್ರೆ, ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಪುಸ್ತಕಗಳನ್ನ ಓದಲೇಬೇಕಾಗ್ತದೆ. ಕನ್ನಡ ಕವಿಗಳಿಗೆ, ಕನ್ನಡ ಬರಹಗಾರರಿಗೆ ನಾವು ಉತ್ತೇಜನ ಕೊಡಬೇಕಾಗಿದ್ರೆ ಈ ಥರದ ಪುಸ್ತಕಗಳ ಒಂದು ಸಂತೆಗಳು ಆಗಾಗ ಆಗ್ತಾ ಇರಬೇಕು. ಮತ್ತು ಇದರಲ್ಲಿ ಬಂದು ಭಾಗವಹಿಸಿದಂಥ ಲೇಖಕರು ಬಂದಿದ್ದರು, ಅದೇ ರೀತಿಯ ಪ್ರಕಾಶಕರು ಬಂದಿದ್ದರು, ಮತ್ತು ಅಂಗಡಿಗಳು ಹಾಕಿದ್ದಾರೆ. ಒಂದು 130 ಸ್ಟಾಲ್ಸು, ಮತ್ತು ಭಾಳ ಜನ ಕನ್ನಡ ಪ್ರೇಮಿಗಳು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಇನ್ನು 55,000ಕ್ಕೂ ಹೆಚ್ಚು ಪುಸ್ತಕಗಳು ಒಂದೇ ವೇದಿಕೆಯಲ್ಲಿ ಸಿಗಲಿವೆ. ರಿಯಾಯಿತಿ ದರದಲ್ಲಿ ಪುಸ್ತಕಗಳ ಬೆಲೆ ನಿಗದಿ ಮಾಡಲಾಗಿದ್ದು, ಪುಸ್ತಕ ಸಂತೆಯಲ್ಲಿ ಫುಡ್ ಸ್ಟಾಲ್ ಸೇರಿದಂತೆ ಮನರಂಜನಾ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿದೆ ಎಂದು ಉಗ್ರಪ್ಪ ತಿಳಿಸಿದರು. ಪುಸ್ತಕಗಳನ್ನು ಓದೋದಕ್ಕೆ ಒಂದು ಹವ್ಯಾಸವನ್ನು ಕ್ರಿಯೇಟ್ ಮಾಡ್ತಕ್ಕಂಥದಕ್ಕೆ, ಅದರ ಜೊತೆಗೆ ಇಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಮಾಡಲಿದ್ದೇವೆ. ಇದರ ಮೂಲಕ ಒಂದು ಹೊಸ ಸಮಾಜವನ್ನು, ಜಾತಿ ರಹಿತ, ವರ್ಗರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜವನ್ನು ಕಟ್ಟಲಿಕ್ಕೆ ಇದು ನಾಂದಿ ಆಗಬಹುದು ಅಂತೇಳಿ ನಾನು ಭಾವಿಸಿದ್ದೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್, ಚಲನಚಿತ್ರ ನಟಿಯರಾದ ಮಮತಾ, ಚೈತ್ರಾ ಕೊಟ್ಟೂರು, ನಿರ್ಮಾಪಕ ಉಮಾಪತಿ ಗೌಡ ಭಾಗಿಯಾಗಿದ್ದರು. ಒಟ್ನಲ್ಲಿ ಪುಸ್ತಕಗಳ ಬಗೆಗಿನ ಕಾಳಜಿಯನ್ನ ಜನರಲ್ಲಿ ಹೆಚ್ಚಿಸುವ ದೃಷ್ಟಿಯಿಂದ ಈ ಪುಸ್ತಕ ಸಂತೆ ಆಯೋಜಿಸಲಾಗಿದೆ. ಒಂದೇ ಸ್ಥಳದಲ್ಲಿ ಸಾವಿರಾರು ವೈವಿಧ್ಯಮಯ ಪುಸ್ತಕಗಳ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಎಲ್ಲರ ಗಮನ ಸೆಳೆತಾ ಇದ್ದು, ನಾಳೆಯೂ ಈ ಪುಸ್ತಕ ಸಂತೆ ಇರಲಿದ್ದು, ನೀವು ಒಮ್ಮೆ ಭೇಟಿ ನೀಡಿ. ಅಂಬರೀಶ್ ತಿಮ್ಮೇಗೌಡ, ವಿಸ್ತಾರ ನ್ಯೂಸ್, ಆನೇಕಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.